ಗ್ರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಬುಧ, ಗುರು ಹಾಗೂ ಶುಕ್ರ ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಚಂದ್ರನಿದ್ದಾನೆ. ಆಶ್ಲೇಷ ನಕ್ಷತ್ರ ಅಂದರೆ ಕರ್ಕಟಕ ರಾಶಿ. ಈ ದಿವಸ ಯಾರಾದರೂ ಹುಟ್ಟಿದ್ರೆ ಆಶ್ಲೇಷ ನಕ್ಷತ್ರ ಜನ ಶಾಂತಿ ಮಾಡಿಸಿ. ಅದು ಕೂಡ ಒಂದು ಅನುಗ್ರಹ, ನಾಗನ ಅನುಗ್ರಹ ಉಂಟಾಗುತ್ತೆ. ಆಶ್ಲೇಷ ಬಹಳ ಒಳ್ಳೆಯ ನಕ್ಷತ್ರವೇ, ಅದನ್ನು ಕೆಟ್ಟ ನಕ್ಷತ್ರ ಅಲ್ಲ. ಆ ಶಾಂತಿಯಿಂದಾಗಿ ಆ ಅನುಗ್ರಹ ಉಂಟಾಗುತ್ತೆ, ಮಾಡಿಸಿ. ಜೊತೆಗೆ ಈ ದಿವಸ ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಇನ್ನು ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರೆಗೆ ದಿವಸ ತುಂಬ ಚೆನ್ನಾಗಿದೆ. ಈ ಬಂಧು ಸ್ಥಾನ, ಮಿತ್ರ ಸ್ಥಾನ ತುಂಬ ಚೆನ್ನಾಗಿರೋದ್ರಿಂದ ಬಂಧು ಮಿತ್ರರಿಂದ ತುಂಬ ಸಹಕಾರ ಉಂಟಾಗುತ್ತೆ. ನಿಮ್ಮ ಆರೋಗ್ಯದಲ್ಲೂ ಚೇತರಿಕೆ ಉಂಟಾಗುತ್ತೆ. ಸಣ್ಣ ಪುಟ್ಟ ತೊಡಕುಗಳು ಸಾಲದ ವಿಚಾರದಲ್ಲಿ, ಯಾಕೆಂದರೆ ಮಾಂದಿ ಈ ದಿವಸ ಕನ್ಯಾದಲ್ಲಿ ಉದಯಾಗಿದೆ. ಹೀಗಾಗಿ ಷಷ್ಠ ಸ್ಥಾನ ಸ್ವಲ್ಪ ಶತ್ರು ಬಾಧೆಯ, ಸಾಲ ಬಾಧೆಯ ಸ್ಥಾನ, ಸ್ವಲ್ಪ ಹುಷಾರು. ಈ ದಿವಸ ತಪ್ಪದೆ ಸುಬ್ರಹ್ಮಣ್ಯನ ಪ್ರಾರ್ಥನೆ, ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ ನರಸಿಂಹಸ್ವಾಮಿ ಸನ್ನಿಧಾನಕ್ಕೂ ಮಂಗಳವಾರ ಹೋಗೊಂದಲ್ಲೂ ಒಂದು ಅಭಿಷೇಕ ಮಾಡಿಸ್ಬಹುದು, ಅದು ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಕೆಲಸ ಕಾರ್ಯಗಳಲ್ಲಿ ತೊಡಕಿಲ್ಲ, ನಿಧಾನ ಇದೆ, ಆದರೆ ಆಗುತ್ತೆ, ಅನುಕೂಲ ಆಗುತ್ತೆ. ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ನಿಮಗೆ ಆ ಪಂಚಮ ಸ್ಥಾನದ ಮಾಂದಿಯಿಂದಾಗಿ ಸ್ವಲ್ಪ ಉದರದಲ್ಲಿ ಬಾಧೆಗಳು, ಹಿಂಸೆ, ಹೊಟ್ಟೆ ನೋವು, ಈ ಥರದ್ದು ಒಂದು ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿದೆ. ಈ ದಿವಸ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಮಾಡುತ್ತೆ. ಅಲ್ಲಿ ಕೇತು ಇದ್ದಾನೆ, ಗಣಪತಿ ಪ್ರಾರ್ಥನೆ ಮಾಡಿ. ನಾಗನಿಗೆ ತುಂಬ ಪ್ರಿಯವಾದವನು ಗಣಪತಿ. ಹೀಗಾಗಿ ಗಣಪತಿ ಕ್ಷೇತ್ರದಲ್ಲಿರ್ತಕ್ಕಂಥ ನಾಗನ ದರ್ಶನ ಮಾಡಿದ್ರೆ ಅದು ಬಹಳ ಒಳ್ಳೆಯದೇ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ಧನ ಸಹಾಯ ತುಂಬ ಚೆನ್ನಾಗಿರ್ತದೆ. ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಮಾತಿನಲ್ಲಿ ಕೆಲಸ ಮುಗಿಸ್ಬಿಡ್ತೀರ. ಈ ದಿವಸ ಮಾತಾಡಿ ಕಾರ್ಯ ಸಾಧನೆ, ಆ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಇದು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರು. ಈ ದಿವಸ ನೀವು ಕೂಡ ತಪ್ಪದೆ ನಾಗ ಸನ್ನಿಧಾನದಲ್ಲಿ, ಗಣಪತಿ ಸನ್ನಿಧಾನದಲ್ಲಿ ಒಂದು ವಿಶೇಷ ಹರಿದ್ರ ಅರ್ಚನೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಹರಿದ್ರ ಅಲಂಕಾರ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ದೇಹಬಲ ಚೆನ್ನಾಗಿದೆ, ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ರುಚಕ ಯೋಗ. ಹೀಗಾಗಿ ಸಾಹಸ, ತುಂಬ ಕಠಿಣವಾದ ಕೆಲಸಗಳು ಸುಲಭವಾಗುತ್ತೆ. ಸಾಹಸ ಕೆಲಸಗಳನ್ನು ಮಾಡ್ತೀರಾ, ಹೆಸರು ತಗೊಳ್ತೀರಾ, ಪ್ರಶಂಸೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಈ ದಿವಸ. ಆಶ್ಲೇಷ ನಕ್ಷತ್ರ ಇರೋದ್ರಿಂದಾಗಿ ಆ ನಕ್ಷತ್ರದವರು ಈ ದಿವಸ ನಾಗನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಆಶ್ಲೇಷ ನಕ್ಷತ್ರ ಆ ದಿವಸ ಆಶ್ಲೇಷ ಬಲಿ ನೋಡಿ, ಅದೂ ಕೂಡ ಬಹಳ ವಿಶೇಷವಾದದ್ದು. ನಾಗನ ಪೂಜೆ ಬಗ್ಗೆ ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಇಂಥವುಗಳಿಗೆಲ್ಲ ಈ ದಿವಸ ತುಂಬ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಅಧಿಪತಿಯವನು, ಹೀಗಾಗಿ ನಮಸ್ಕಾರ ಮಾಡಿಕೊಳ್ಳಿ, ನಾಗನ ಪ್ರಾರ್ಥನೆ ಮಾಡಿ. ಈ ದಿವಸ ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಇದೆ, ಇದರ ನಿವಾರಣೆಯಾಗುತ್ತೆ. ನಾಗ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ, ಅದೊಂದು ತೊಡಕು. ಉಳಿದ ಹಾಗೆ ದಿವಸ ಆತಂಕ ಇಲ್ಲ, ಅಂದರೆ ವೃತ್ತಿಯಲ್ಲಿ ಅನುಕೂಲ ಇದೆ, ದೈವ ಸಹಾಯ ಚೆನ್ನಾಗಿದೆ. ಈ ದಿವಸ ಬಂಧು ಮಿತ್ರರ ಸಹಕಾರವೂ ಚೆನ್ನಾಗಿರುತ್ತದೆ, ಹೆಚ್ಚಿನ ಆತಂಕ ಇಲ್ಲ. ಹಣಕಾಸಿನ ವಿಚಾರದ ಸ್ವಲ್ಪ ಗಮನ ಇರಿಸಿ. ಸ್ವಲ್ಪ ಹಣಕಾಸಿನ ಸಮೃದ್ಧಿಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಅದು ಸಣ್ಣ ಪುಟ್ಟ ತೊಡಕಷ್ಟೇ, ಬಾಧೆ ಇಲ್ಲ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಲಾಭ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಕೃಷಿಕರಿಗೆ, ಧಾನ್ಯ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಜೊತೆಗೆ ನೀರಿನ ಆಶ್ರಯದಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ವೃತ್ತಿಯಲ್ಲೂ ನಿಮಗೆ ತೊಂದರೆ ಇಲ್ಲ, ಅನುಕೂಲ ಫಲ ಸೂಚಿಸ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಗಣಪತಿ ಪ್ರಾರ್ಥನೆ, ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.